ಈಗ ಡಯಾಬಿಟೀಸ್ ಅನ್ನೋದು ಡಯಾಗ್ನೈಸ್ ಆದ್ಮೇಲೆ ಹಲವಾರು ಸಿಂಪ್ಟಮ್ಸ್‌ನ ಕೂಡ ನೀವು ಫೇಸ್ ಮಾಡ್ತಾ ಇರ್ತೀರಾ. ಕೆಲವರಿಗೆ ತುಂಬಾ ಸತಿ ಯೂರಿನ್‌ಗೆ ಹೋಗೋದಿರ್ಬೋದು, ಇಲ್ಲಾಂದ್ರೆ ಕಾಲು ಹುರಿ ಇರ್ಬೋದು, ಇಲ್ಲಾಂದ್ರೆ ತುಂಬಾನೇ ಹಶ್ವಾಗೋದು, ಬೆವರು ಬರೋದು ಈ ರೀತಿಯಾದಂಥ ಸಿಂಪ್ಟಮ್ಸ್. ಅಂಡ್ ತುಂಬಾ ಜನ ಮಾಡುವಂಥ ಒಂದು ತಪ್ಪು ಅಂತ ಅಂದ್ರೆ ನನಗೆ ಶುಗರ್ ಇದೆ, ಅದಕ್ಕೆ ಈ ಸಿಂಪ್ಟಮ್ಸ್ ಕಾಣಿಸ್ಕೊಳ್ತಿದೆ, ಇದು ಅಬ್ಸಲ್ಯೂಟ್ಲಿ ನಾರ್ಮಲ್ ಅಂತ ಹೇಳಿ ಅಲ್ಲಿಂದಲ್ಲೇ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಅದು ತಪ್ಪು ಅಂತ ಹೇಳಲಿಕ್ಕೇನೆ ಈ ಒಂದು ಪೇಷಂಟ್ ಬಗ್ಗೆ ಇವತ್ತು ನಾನು ಹೇಳಲಿಕ್ಕೆ ಹೊರಟಿರೋದು. ಇವರ ಪೇಷಂಟ್ ಐಡಿ ಬಂದು P24668. ಇವರಿಗೆ ಕಳೆದ ಒಂದು 5-6 ವರ್ಷದಿಂದ ಡಯಾಬಿಟೀಸ್ ಇರುತ್ತೆ. ಆದ್ರೂ ಕೂಡ ಅಷ್ಟು ತಲೆ ಕೆಡಿಸ್ಕೊಂಡಿರಲ್ಲ. ಬಟ್ ಯಾವಾಗ ಅವರಿಗೆ ಕಾಲುರಿ ಅನ್ನೋದು ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ, ಅವತ್ತು ಗುಡುಚಿಗೆ ಬರ್ತಾರೆ. ಅಂಡ್ ವಿತಿನ್ 2 ತಿಂಗಳಲ್ಲಿ ಅವರಿಗೆ ಈ ಕಾಲುರಿ ಅನ್ನೋದು ಕಡಿಮೆ ಆಗತ್ತೆ. ಅಂಡ್ ಇದ್ರ ಜೊತೆಯಲ್ಲಿ ತಗೊಂಡಿದ್ದ ಟ್ರೀಟ್ಮೆಂಟ್ ಇಂದ ಅವರ HbA1c ಇಲ್ಲಿಗೆ ಬಂದಾಗ 8.9 ಇರುತ್ತೆ. ಅಂಡ್ 2 ತಿಂಗಳಲ್ಲಿ ಅದು 5.9%ಗೆ ಹೋಗುತ್ತೆ. ಇಲ್ಲಿ ಸಿಂಪ್ಟಮ್ ಕೂಡ ಇಲ್ದಂಗಾಯ್ತು ಅಂಡ್ ಅವರ HbA1c ಕೂಡ ಅಬ್ಸಲ್ಯೂಟ್ ನಾರ್ಮಲಿಗೆ ಬಂತು. ಇಲ್ಲಿ ಹೇಳಲಿಕ್ಕೆ ಹೋಗ್ತಿರೋದು ಒಂದನ್ನೇ, ಡಯಾಬಿಟೀಸ್ ಇದೆ ಅಂದ ಮಾತ್ರಕ್ಕೆ ಸಿಂಪ್ಟಮ್ಸ್ ಇರಲೇಬೇಕು, ಅದನ್ನ ಸಾಲ್ವ್ ಮಾಡಕ್ಕೆ ಆಗಲ್ಲ ಅನ್ನೋ ಒಂದು ಮಿತ್ತಿಂದ ನೀವು ಆಚೆ ಬರಬೇಕಾಗತ್ತೆ. ಯಾಕಂತ ಅಂದ್ರೆ ಇವರ ಸಿಂಪ್ಟಮ್ಸ್ ಕಡಿಮೆ ಆಯ್ತು ಅಂದ್ರೆ ನಿಮ್ಮ ಸಿಂಪ್ಟಮ್ಸ್ ಕೂಡ ಕಡಿಮೆ ಆಗತ್ತೆ.